ನಮಸ್ಕಾರ. ಇವತ್ತಿನ ವಿಡಿಯೋ ಸರಕಾರದ ಒಟ್ಟು ಹಣ PSUಗಳಲ್ಲಿ 46 ಲಕ್ಷ ಕೋಟಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಸಾಮಾನ್ಯವಾಗಿ ಪ್ರತಿ ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಬೇರೆ ಬೇರೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ, ವೆಲ್ಫೇರ್ ಆಕ್ಟಿವಿಟೀಸ್ಗೆ ತುಂಬ ಹಣದ ಅವಶ್ಯಕತೆ ಇದೆ. ನಮಗೇನು ಇನ್ಕಮ್ ಟ್ಯಾಕ್ಸ್ ಇದೆ, ಬೇರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಇದೆ, ಬಾರೋಯಿಂಗ್ಸ್ ಇದೆ, ಅದಲ್ಲದೇ ಸರ್ಕಾರದವರು ಒಂದಷ್ಟು ಹಣವನ್ನು ಸೆಲ್ಲಿಂಗ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇಂದ ಕೂಡ ಮಾಡಬಹುದು. ಸದ್ಯದ ಮಟ್ಟಿಗೆ ವ್ಯಾಲ್ಯೂಯೇಷನ್ ಆಫ್ PSU ಬಹಳ ಮೇಲಕ್ಕೆ ಹೋಗಿದೆ ಕಳೆದ 2 ವರ್ಷಗಳಲ್ಲಿ. ಆದ್ದರಿಂದ ಸರ್ಕಾರ ಮುಂದಿನ ದಿನಗಳಲ್ಲಿ ತಮ್ಮ ಸ್ಟೇಕ್ ಏನಿದೆ PSU ಅದನ್ನು ಮಾರಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬಹುದು. ನಿಮಗೆ ಆಶ್ಚರ್ಯ ಆಗ್ಬೋದು, ಟೋಟಲ್ ಸ್ಟೇಕ್ ಆಫ್ ದ ಯೂನಿಯನ್ ಗವರ್ಮೆಂಟ್ ಇನ್ PSU 46 ಲಕ್ಷ ಕೋಟಿ. ಅದರಲ್ಲಿ 23 ಲಕ್ಷ ಕೋಟಿ ಈಗ ಫೈನಾನ್ಷಿಯಲ್ PSU ಇದೆ ಮತ್ತು ಇನ್ನೊಂದು 23 ಲಕ್ಷ ಕೋಟಿ ನಾನ್ ಫೈನಾನ್ಷಿಯಲ್ PSUಗಳಲ್ಲಿದೆ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ ಮತ್ತು ಅಂಕಿ ಅಂಶಗಳನ್ನು ಕೊಡ್ತಾ ಇದ್ದೇನೆ. ಯಾವ ರೀತಿ ಗೌರ್ಮೆಂಟು ತನ್ನ ಶೇರನ್ನು ಮಾರ್ಕೊಂಡ್ರೆ ಈ ಕಂಪನಿಗಳಲ್ಲಿ ಎಷ್ಟು ಹಣ ಬರ್ಬೋದು. ಗವರ್ಮೆಂಟ್ ಸ್ಟೇಕ್ ಇನ್ ನಾನ್ ಫೈನಾನ್ಷಿಯಲ್ PSU ಸ್ಟಾಕ್ಸ್. ಒಂದು NTPCಯಲ್ಲಿ ವ್ಯಾಲ್ಯೂ ಆಫ್ ಗವರ್ಮೆಂಟ್ ಹೋಲ್ಡಿಂಗ್ಸ್ 1.87 lakh crores, 2 HAL 2.52 lakh crores, 3 ONGC 2.03 lakh crores, 4 ಕೋಲ್ ಇಂಡಿಯಾ 1.84 lakh crores, 5 ಪವರ್ ಗ್ರಿಡ್ ಕಾರ್ಪೊರೇಷನ್ 1.58 lakh crores, 6 IOC 1.2 lakh crores, 7 BEL 1.14 lakh crores, 8 IRFC 1.96 lakh crores, 9 GAIL 74,921 crores, 10 BPCL 69,864 ಕೋಟಿ, 11 BHEL 66,175 ಕೋಟಿ, 12 NHPC 68,178 ಕೋಟಿ, 13 IRCTC 49,383 ಕೋಟಿ, 14 ರೈಲ್ ವಿಕಾಸ್ ನಿಗಮ್ 63,270 ಕೋಟಿ, 15 ಮಸಗಾಂವ್ ಡಾಕ್ 73,253 ಕೋಟಿ, 16 ಸೇಲ್ 39,910 ಕೋಟಿ, 17 ಕೊಚಿನ್ ಶಿಪ್ ಯಾರ್ಡ್ 42,459 ಕೋಟಿ, 18 ಹಿಂದೂಸ್ತಾನ್ ಕಾಪರ್ 20,383 ಕೋಟಿ, 19 ಕಂಟೈನರ್ ಕಾರ್ಪೊರೇಷನ್ 34,805 ಕೋಟಿ, 20 ನ್ಯಾಷನಲ್ ಅಲ್ಯೂಮಿನಿಯಂ 17,622 ಕೋಟಿ, 21 ಇರ್ಕಾನ್ ಇಂಟರ್ನ್ಯಾಷನಲ್ 16,527 ಕೋಟಿ. ಈ ಕೋಟಿಗಟ್ಟಲೆ ಹಣ ಸರ್ಕಾರದ್ದು ಈ ರೀತಿ ಇದೆ. ಮುಂದಿನ ದಿನಗಳಲ್ಲಿ ಅವುಗಳನ್ನು ಮಾರಿಕೊಂಡು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಬಳಸ್ಕೊಳ್ಬಹುದು. ಸುಮಾರು ಕಂಪನಿಗಳಲ್ಲಿ ಸರ್ಕಾರ ಹಿಡ್ಕೊಂಡಿರುವಂತಹ ಷೇರುಗಳು 60-70%. ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಡೈಲ್ಯೂಟ್ ಮಾಡಬಹುದು 51-55% ಟು ಬಿ ದ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಷೇರುಗಳನ್ನು ಡೈಲ್ಯೂಟ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅಪಾರ್ಟ್ ಫ್ರಮ್ ದಿಸ್, ಗವರ್ಮೆಂಟ್ ಹಸ್ ಟೇಕನ್ PSU ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸುಮಾರು ಫೈನಾನ್ಷಿಯಲ್ PSUಗಳಲ್ಲಿ ಸರ್ಕಾರ 70% ವರೆಗೂ ತನ್ನ ಸ್ಟೇಕ್ ಅನ್ನು ಹಿಡ್ಕೊಂಡಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ತನ್ನ ಸ್ಟೇಕ್ ಅನ್ನು ಮಾರಿಕೊಳ್ಳಬಹುದು. ಸರ್ಕಾರ ಮುಂದಿನ ದಿನಗಳಲ್ಲಿ ತನ್ನ ಸ್ಟೇಕ್ಸ್ ಅನ್ನು PSUಗಳಲ್ಲಿ ಮಾರಿಕೊಂಡಾಗ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂತಂದ್ರೆ ಒಂದಷ್ಟು ಎಕ್ಸೆಸ್ ಸಪ್ಲೈ ಆಗುತ್ತೆ ಮಾರುಕಟ್ಟೆಯಲ್ಲಿ ಇಂತಹ ಷೇರುಗಳು. ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಆ ಪರ್ಟಿಕ್ಯುಲರ್ PSUನ ಷೇರುಗಳ ಬೆಲೆ ಒಂದಷ್ಟು ಕೆಳಗೆ ಹೋಗ್ಬೋದು. Many of the PSU stocks appreciated recently since government institutions hold majority stake. Hence, the number of shares floating in the market lesser than the demand for those shares. ಅಂದರೆ ಮಾರುಕಟ್ಟೆಯಲ್ಲಿ ರೀಸೆಂಟ್ ಆಗಿ ಅವುಗಳ ರೇಟ್ ಮೇಲೆ ಹೋಗೋದ್ರಿಂದ ಮತ್ತು ಸರ್ಕಾರದ ಹತ್ರ ಜಾಸ್ತಿ ಷೇರುಗಳಿರೋದ್ರಿಂದ ಸರ್ಕಾರ ತನ್ನ ಷೇರನ್ನು ಮಾರಿಕೊಳ್ಳದೆ ಇರುವುದರಿಂದಾಗಿ ಆ ಷೇರುಗಳಲ್ಲಿ ಒಂದಷ್ಟು ಡಿಮಾಂಡ್ ಕ್ರಿಯೇಟ್ ಆಗಿದೆ. ಸದ್ಯಕ್ಕೆ ಮಾರಿಕೊಳ್ಳುವಾಗ ಒಂದಷ್ಟು ಎಕ್ಸಸ್ ಸಪ್ಲೈ ಆಗ್ಬೋದು. ಸರ್ಕಾರ ಯಾವ ಸಂದರ್ಭದಲ್ಲಿ ಕೂಡ ತಮ್ಮ PSU ಸ್ಟೇಕ್ನ ಮಾರ್ಕೊಳ್ಬೋದು ಜನರಲ್ ಪಬ್ಲಿಕ್ಕಿಗೆ. ಮತ್ತೆ ಒಂದು 30-50 ಸಾವಿರ ಕೋಟಿಯಷ್ಟು ಡೈವೆಸ್ಟ್ಮೆಂಟ್ ಟಾರ್ಗೆಟ್ ಇದೆ ಪ್ರತಿ ವರ್ಷ ಸರ್ಕಾರದ್ದು. PSU ಷೇರುಗಳ ಬೆಲೆ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಮತ್ತು ಸರ್ಕಾರದ ಸ್ಟೇಕಲ್ಲಿರುವಂಥ
ಷೇರುಗಳಲ್ಲಿ ಒಂದಷ್ಟು ಬೆಲೆ ವರ್ಧನೆ ಆದಾಗ ಆಗ ಅಂತಹ ಷೇರುಗಳನ್ನು ಮಾರಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಬೋದು. ಯಾಕಂದ್ರೆ ಸರ್ಕಾರಕ್ಕೆ ಒಂದಷ್ಟು ಜಾಸ್ತಿ ಹಣ ಸಿಗುತ್ತೆ. ಈ ರೀತಿ PSU ಅಲ್ಲಿರುವಂತ ತಮ್ಮ ಸ್ಟೇಕನ್ನು ಸರ್ಕಾರ ಮಾರಿಕೊಂಡಾಗ ಒಂದಷ್ಟು ಹಣ ಬಂದಾಗ ಅದನ್ನು ಮುಂದಿನ ದಿನಗಳಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಬಳಸ್ತಾರೆ ಮತ್ತು ನಮ್ಮ ನಾಗರಿಕರಿಗೆ ಉತ್ತಮವಾದ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತಾರೆ ಅಂತ ಹಾರೈಸುತ್ತೇವೆ. ಈಗ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಡ್ಜ್ಗೆ ಒಂದು ಪ್ರಶ್ನೆ. ವಾಟ್ ಈಸ್ ದ ಗವರ್ಮೆಂಟ್ಸ್ ಟಾರ್ಗೆಟ್ ಫಾರ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಬೈ 2028-29? 50,000 ಕೋಟಿ, 65,000 ಕೋಟಿ, 80,000 ಕೋಟಿ, 1,00,000 ಕೋಟಿ? ದಯವಿಟ್ಟು ಸರಿಯಾದ ಉತ್ತರವನ್ನು ಗೂಗಲ್ ಮಾಡಿ ತಿಳ್ಕೊಂಡು ಅದನ್ನು ನೀವು ನಮ್ಮ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡದ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.